ನಾವು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಗೈಸ್, ಏನು ಹೈಟಿಂದ ಧುಮುಕ್ತಾ ಇದೆ ನೋಡಿ, ಜಸ್ಟ್ ಲೈಕ್ ನಮಗೆ ಇದು ನೋಡ್ದಂಗೆ ಆಯಿತು. ವೆಲ್ಕಮ್ ಟು ಮಡಿಕೇರಿ ಸಿಟಿ ಏನು ಕಾಣ್ತಿಲ್ಲ ನಿಮಗೆ, ಸಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ. ಇದೆಲ್ಲ ನೋಡಿದ್ಮೇಲೆ ಮಂದಲ್ಪಟ್ಟಿಗೆ ಹೋಗೋ ಮನಸ್ಸೇ ಆಗ್ತಿಲ್ಲ ನನಗೆ. ಇವೆಂಟ್ ಪ್ಲೇಸಸ್ ಚಾಲ ಬಾಗುಂದೆ. ಅಂದಿವೆ ಟೇಕ್ ದಿಸ್ ಸೈಡ್. ದ ಮೋಸ್ಟ್ ಅಡ್ವೆಂಚರಸ್ ರೈಡ್ ಇನ್ ಮೈ ಮೋಟೋ ವ್ಲಾಗಿಂಗ್ ಆ್ಯಂಡ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಇದೇ ನೋಡಿ ಸ್ವಲ್ಪ ಕಷ್ಟ ಈ ಬೈಕರ್ಸ್ಗೆ. ದ ಮೋಸ್ಟ್ ಡೇಂಜರಸ್ ವೇ ಇದು. ಇನ್ನೊಂದು 200 ಮೀಟರ್ಸ್ ಇದೆ ಇದು ಅಷ್ಟೇ. ನಮ್ಮ ಹುಡುಗಂಗೆ ಹೇಳೋದೊಂದೇ, ನೋಡು ಚಿನ್ನ, ನಾನು ಗಾಡಿ ಹೋಗಲ್ಲ ಅಂತ ಹೇಳಿದ್ದೆ ಮಂದಲ್ಪಟ್ಟಿಗೆ, ಪೀಕಲ್ಲೇ ಇದ್ದೀನಿ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಹಲೋ ಗೈಸ್, ಶುಭೋದಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನಯ್ಸ್ ಮಿನಿಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಡೇ 2. ಐ ಹೋಪ್ ಡೇ 1ಅಲ್ಲಿರೋ ಎಲ್ಲ ಎಪಿಸೋಡ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಟೈಮ್ ಬಂದ್ಬಿಟ್ಟು 7 o'clock ಆಗಿದೆ. ಚೆಕ್ಔಟ್ ಆಗ್ತಾಯಿದ್ದೀನಿ ಹೋಮ್ ಸ್ಟೇಯಿಂದ. ಆ್ಯಂಡ್ ಪಾಪುಗೆ ಸ್ವಲ್ಪ ಚೈಲ್ಡ್ ಲೂಪ್ ಮಾಡಬೇಕಾಗಿತ್ತು. ಬನ್ನಿ ಹೋಗೋಣ, ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು. ಅಂದರೆ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ 7:30 ಆಗಿದೆ. ಇಲ್ಲಿಂದ ಇವತ್ತು ಮಂದಲ್ಪಟ್ಟಿ ಹೋಗೋಣ ಅಂತ. ಹೋಮ್ ಸ್ಟೇಯಿಂದ ಎಕ್ಸಾಕ್ಟ್ 40 ಕಿಲೋಮೀಟರ್ ಇದೆ. ಆ್ಯಂಡ್ ಇನ್ನೂ ಒಂದು 80 ಕಿಲೋಮೀಟರ್ಸ್ ಹೋದರೂ ಸೇಮ್ ಇದೇ ಕ್ಲೈಮೇಟೇ ನೀವು ನೋಡ್ಬೋದು. ಸೊ ನಿನ್ನೆ ಎಲ್ಲ ಈ ಕ್ಲೈಮೇಟ್ ನೋಡಿ ಬೇಜಾರಾಗಿದೆಯಾ, ಖುಷಿಯಾಗಿದೆಯಾ ಗೈಸ್ ನಿಮ್ಗೆ? ಆ್ಯಂಡ್ ಈಗ ಮಡಿಕೇರಿ ಸಿಟಿಗೆ ಹೋಗಬೇಕು. ಸಿಟಿಲಿ ಸ್ವಲ್ಪ ಕೆಲಸ ಇದೆ. ಯಾರೋ ಒಬ್ಬರು ಫ್ರೆಂಡ್ನ ಮೀಟ್ ಮಾಡಬೇಕು ಗೈಸ್. ಓಹೋ, ಇದಕ್ಕೇನು ಹೇಳೋದು ಹೇಳಿ ನಾವು? ಯಪ್ಪ ನಾವು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಗೈಸ್, ಏನು ಹೈಟಿಂದ ಧುಮುಕ್ತಾ ಇದೆ ನೋಡಿ, ಜಸ್ಟ್ ಲೈಕ್ ನಮಗೆ ಇದು ನೋಡ್ದಂಗೆ ಆಯಿತು. ಅಬ್ಬಿ ಫಾಲ್ಸೇ, ಬಟ್ ಅಬ್ಬಿ ಫಾಲ್ಸ್ಗಿನ ಹೈಟ್ ಇದೆ ಇದು. ನೆಕ್ಸ್ಟ್ ಯಾವುದೋ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಅಬ್ಬಿ ಫಾಲ್ಸ್ಗೆ. ಇದ್ದೇ ಸಖತ್ತಾಗಿದೆ ನೋಡಿ. ಬಟ್ ಕೋತಿಗಳು ತುಂಬ ಇದೆ, ಬೈಕಿಂದ ಇಳಿಯೋಂಗೂ ಇಲ್ಲ. ಬನ್ನಿ ನಮ್ಮ ಡೆಸ್ಟಿನಿ ನಾವು ರೀಚ್ ಆಗೋಣ. ಇದೆಲ್ಲ ಕಾಮನ್ ಇಲ್ಲಿ. ಓಕೆ, ಜಸ್ಟ್ ಒಂದು 8 ಕಿಲೋಮೀಟರ್ಸ್ ಬಂದೆ ಅಷ್ಟೇ ಹೋಮ್ ಸ್ಟೇಯಿಂದ. ಏನಿಲ್ಲ ಅಂದರೆ ಒಂದು ಇಂಥ ಚಿಕ್ಕದು ತುಂಬ ಫಾಲ್ಸ್ ಸಿಕ್ತು. ಬಟ್ ದಿಸ್ ಒನ್ ಈಸ್ ಟೂ ಬಿಗ್, ನಾಟ್ ಬಿಗ್, ಟೂ ಬಿಗ್. ಬಿಕಾಸ್ ಅಬ್ಬಿ ಫಾಲ್ಸ್ಗಿನ ಹೈಟ್ ಇದೆ ಲೆಕ್ಕ ಹಾಕಿ. ಬಟ್ ಬನ್ನಿ, ನಮ್ಮ ಡೆಸ್ಟಿನಿ ಇದೆಲ್ಲ ಹಿಂಗೆ ನೋಡ್ತಾ ಹೋದರೆ ತುಂಬ ಸಿಗುತ್ತೆ ಇಲ್ಲಿ. ಬಟ್ ನಿನ್ನೆ ಸ್ವಲ್ಪ ಮಳೆ ಆಗಿದೆ ನೈಟ್, ನೀವು ನೋಡ್ಬೋದು. ನಾವು ಹೋಮ್ ಸ್ಟೇಲಿ ಫೈರ್ ಕ್ಯಾಂಪ್ ಹಾಕಿದ್ವಿ, ಬೆಂಕಿ ಹತ್ತಲೇ ಇಲ್ಲ. ಹೀಗೆ ನೋಡಿ ನಮ್ಮ ಮಡಿಕೇರಿ ಸಿಟಿ ವೆಲ್ಕಮ್ ಮಾಡ್ಕೊಳೋದು ನಮ್ಮನ್ನು. ಫಾಗ್ ಕಂಪ್ಲೀಟ್ಲಿ. ಆಲ್ರೆಡಿ ಪೀಕಲ್ಲಿದ್ದೀನಿ. ಈ ಪೀಕಿಂದ ಕೆಳಗೆ ಇಳಿದ್ರೆ ಸಿಟಿ. ಇನ್ವಿಸಿಬಲ್ ಏನೂ ಕಾಣಿಸ್ತಾ ಇಲ್ಲ. ವೆಲ್ಕಮ್ ಟು ಮಡಿಕೇರಿ ಸಿಟಿ ಏನು ಕಾಣ್ತಿಲ್ಲ ನಿಮಗೆ. ಸೊ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಬನ್ನಿ ವೈನಿಗೇರ್ಸ್ ಹಾಕೊಂಬಿಡೋಣ. ದ ಮಡಿಕೇರಿ ಓಲ್ಡ್ ಸಿಟಿ ಇದು. ಅಲ್ಲೇನೂ ಕಾಣ್ತಿಲ್ಲ ಅಲ್ಲ ನಿಮಗೆ? ಅದು ಯಾವುದೋ ಆ್ಯಕ್ಚುಲಿ ಸ್ಕೈ ಅಲ್ಲ, ಅದು ಎಲ್ಲ ಕ್ಲೌಡ್ಸೇ, ಪೀಕೆ ಅದು. ಮಳೆ ಏನು ಬಿಡಂಗೆ ಕಾಣ್ತಿಲ್ಲ. ಆ್ಯಂಡ್ ಯಾವುದೋ ನೋಡಿ ನದಿ ಅಲ್ಲ ಇದು, ಯಾವುದೋ ಹೊಳೆ ಅಂತ ಕಾಣುತ್ತೆ. ಇದೆಲ್ಲ ಕಾಮನ್ ಇಲ್ಲಿ. ಇನ್ನು ಜಸ್ಟ್ 15 ಕಿಲೋಮೀಟರ್ಸ್ ಇದೆ. ಇದೆಲ್ಲ ನೋಡಿದ್ಮೇಲೆ ಮಂದಲ್ಪಟ್ಟಿಗೆ ಹೋಗೋ ಮನಸ್ಸೇ ಆಗ್ತಿಲ್ಲ ನನಗೆ. ಅಯ್ಯೋ. ಬಟ್ ನೋಡಿ ಮಳೆ ಹೇಗಿದೆ. ಮೇ ಬಿ ಅದೆಲ್ಲ ಪೀಕೆ ಗೈಸ್, ಏನೂ ಕಾಣ್ತಾ ಇಲ್ಲ ನಿಮಗೆ. ಪೀಕ್ ಯಾವುದು, ಆಕಾಶ ಯಾವುದು ಒಂದೂ ಗೊತ್ತಾಗ್ತಿಲ್ಲ.
ಬನ್ನಿ ಹಿಂಗೆ ನೋಡ್ತಾ ಹೋದ್ವಿ, ಇವತ್ತು ಸಂಜೆ ಆಗ್ತದೆ ಮಂದಲ್ಪಟ್ಟಿ ತಲುಪೋದು. ಒಂದು 5 to 6 ಕಿಲೋಮೀಟರ್ ಆಯಿತು. ಒಂದು ವೆಹಿಕಲ್ ಕಾಣ್ತಿಲ್ಲ ಇವೇಲಿ. ಅಯ್ಯಪ್ಪ, ಇನ್ನು ಮಂದಲ್ಪಟ್ಟಿ 10 ಕಿಲೋಮೀಟರ್ಸ್ ಇದೆ. ಬಟ್ ಯೂಶ್ವಲಿ ತುಂಬ ಜನ ಸಂಡೆ. ಏನಕ್ಕೆ ಇವತ್ತೊಂದು ವೆಹಿಕಲ್ಲು ಸಿಗ್ಬಾರ್ದು ಅಟ್ಲೀಸ್ಟು. ಟೂರಿಸ್ಟ್ ಬಿಡಿ, ಪಬ್ಲಿಕ್ಕು ಸಿಗ್ತಾ ಇಲ್ಲ. ಈ ಗೂಗಲ್ ಆಂಟೇನ ನಾ ಕೈ ಕೊಟ್ಲಾ ಅಂತ ನಂಗೆ ಮಿಸ್ ಹೊಡಿತಾ ಇದೆ. ಪಾಪು, ಪೀಕೆ ಹೋಗ್ತೀಯಾ? ಹೌದಾ, ಓಕೆ. ಎಲ್ಲೂ ಕೈ ಕೊಡಲ್ಲ ತಾನೆ? ಡನ್, ಚಲೋ. ಸಿ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ ಇಲ್ಲಿ. ಹಾಂ, ಮೇ ಬಿ ಲಾಸ್ಟ್ ವೀಕ್ ಐ ಥಿಂಕ್ ದಿಸ್ ಒನ್. ಇದು ಕ್ಯಾಮ್ರಾ, ದಿಸ್ ಒನ್ మొబైల్ మ్యాప్ విత్ వాటర్ ప్రూఫ్. ఈ 2 ప్లేసెస్ చాలా బాగుంది. అందివే ఫ్లోయింగ్ ఆన్ టాప్ లైక్ బకెట్ షేప్ on pond is there, that water is flowing, that's it. Okay, bye. Okay ಗೈಸ್, ಅವರು ಮಳೆ ನೋಡ್ಬಿಟ್ಟು ಪಾಪ ಮಂದಲ್ಪಟ್ಟಿನೇ ಕ್ಯಾನ್ಸಲ್ ಮಾಡಿದಾರಂತೆ. ನನಗೂ ಹೇಳ್ತಿದ್ದಾರೆ ಇಲ್ಲ ತುಂಬ ಮಳೆ ಇದೆ ಹೋಗ್ಬೇಡಿ ಅಂತ. ಬನ್ನಿ ನೋಡೋಣ. ಆಗಿದ್ದಾಗಲೇ ಜೈ ಮಕ್ಕಳಮ್ಮ. ಇಲ್ಲಿ ಇದೇ ಸಮಸ್ಯೆ ಗೈಸ್, ಪೀಕ್ನ ಹತ್ತಿಸ್ಬೋದು, ಇಳಿಸೋದೇ ಭಯ ನಮಗೆ. ಪಾಪ ಫುಲ್ ಎಕ್ಸೈಟೆಡ್ ಇವತ್ತು. ಎಸ್ ಎಸ್, ಓಹೋ ಮಂದಲ್ಪಟ್ಟಿ ಎಕ್ಸಾಕ್ಟ್ ಪೀಕ್ ಇಲ್ಲಿಂದ ಕಾಣುತ್ತೆ ನೋಡಿ. ಸೇಮ್ ಲೊಕೇಶನ್ ಲಾಸ್ಟ್ ಟೈಮ್ ಬಂದಿದ್ದೆ. ಎಕ್ಸಾಕ್ಟ್ ಪೀಕ್ ಕಾಣ್ತಾ ಇಲ್ಲ. ಸಿ, ದಟ್ ಈಸ್ ಮಂದಲ್ಪಟ್ಟಿ. ಬನ್ನಿ ಅಲ್ಲಿ ಹೋಗೋಣ. ಇನ್ನೂ ಹೈಟ್ ಇದೆ, ಅದು 70% ಅಷ್ಟೇ ಕಾಣ್ತಾ ಇದೆ ನಿಮ್ಗೆ ನೋಡಿ. ಇದು ಆ್ಯಕ್ಚುಲಿ ಎಂಟ್ರಿ ಪಾಯಿಂಟು. ಬೈಕ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಬೈಕ್ ತಿಳ್ಸ್ಬಿಟ್ಟು ಹೋಗಿದ್ದಾವೆ. ಅವನು ಏನೇನೋ ಭಯ ಬೀಳಿಸ್ತಾವಲ್ಲ ಗೈಸ್. ಜೀಪ್ ಅವನು ಬೈಕ್ ಹೋಗಲ್ಲ ಅಂತಿದ್ದಾನೆ. ಬನ್ನಿ ಪಾಪು, ಹೋಗ್ತೀಯ ತಾನೆ? ಎಸ್, ಲೈಟಾಗಿ ಬಿಸಿಲಾಗ್ತಾ ಇದೆ. ಆ ಸೈಡಿಂದ ಈ ಸೈಡ್ ಬರೋದಕ್ಕೆ 20 ಮಿನಿಟ್ಸ್ ಟೈಮ್ ತಗೊಂಡಿದ್ದ. ಗೈಸ್ ನೋಡಿ, ಕಾರ್ ಹೋಗ್ತಾ ಇಲ್ಲ ಪಾಪ. ಅವನು ವಾಪಸ್ ಹೋಗ್ತಾ ಇದ್ದಾನೆ. ಹತ್ತಿಸ್ಬೋದಾಗಿತ್ತು, ಸ್ಕಿಡ್ ಆಯಿತು ಅಲ್ಲಿ ಪಾಪ. ಎಷ್ಟು ಆಸೆ ಹಿಡ್ಕೊಂಬಂದಿದ್ದ ನೋಡೋದಕ್ಕೆ. ಬೈಕ್ದೇನು ಸಮಸ್ಯೆ ಇಲ್ಲ, ಈ ಕಾರ್ದೆ. ವಾಟ್ ಹ್ಯಾಪನ್? Hey, why bro? Yes. Car's weight is a lot. It's hitting completely. No, you can go that grass is there, no? You can go that side, it will easily went. Okay. It goes up. Goes, no problem. I'll take a turn. Okay. ಹೋಗುತ್ತೆ, ಸ್ವಲ್ಪ ಎನರ್ಜಿ ತುಂಬಬೇಕು ಅಷ್ಟೇ. ಬನ್ನಿ ಹೆಲ್ಪ್ ಮಾಡೋಣ ಅವ್ರಿಗೆ. ಏನೋ ಅವನಿಗೆ ಸ್ವಲ್ಪ ಧೈರ್ಯ ತುಂಬಿ ವಾಪಸ್ ಕಳಿಸ್ತಾ ಇದ್ದೀನಿ. ಇಲ್ಲ ಹೋಗುತ್ತೆ ಆ್ಯಕ್ಚುಲಿ, ಪಾಪ ಅವನಿಗೆ ಓಡ್ಸೋಕೆ ಬಂದಿಲ್ಲ, ವೆಯ್ಟ್ ಇದೆ ಅಂತೇಳಿ. ಟೇಕ್ ದಿಸ್ ಸೈಡ್ ಬಾ. ಓಕೆ, ಹೆಂಗೆ ನಾವು ಇಂಥ ಟೈಮಲ್ಲಿ ಧೈರ್ಯ ತುಂಬಿದ್ರೆ ಹೇಗೆ ಹೋಗ್ತಾರೆ. ಬನ್ನಿ ನಾವು ಹೋಗೋಣ ಈಗ. ಓಕೆ, ಎಂಟ್ರಿ ಪಾಯಿಂಟ್ ಹತ್ರ ಇದ್ದೀವಿ, ಬಟ್ ಕಾಣ್ತಿಲ್ಲ ಅಷ್ಟೇ. ಇನ್ನೊಂದು ಸ್ವಲ್ಪ ಫಾಗ್ ಜಾಸ್ತಿ ಆದರೆ ಟಿಕೆಟು ತಗೊಳ್ಳಿಲ್ಲ ಹಂಗೆ ಹೋಗ್ಬಿಡ್ಬೋದು. ಅವನಿಗೆ ಗೊತ್ತೇ ಆಗಲ್ಲ ಎಷ್ಟು ಗಾಡಿ ಇದೆ ಅಂತೇಳಿ. ಹೇಗೆ ಕೋಟೆ ಅಬ್ಬಿ ಫಾಲ್ಸ್. ಆ ಕೋಟೆ ಅಬ್ಬಿ ಫಾಲ್ಸ್ ಇಸ್ ಆಲ್ಸೋ ಗುಡ್. ಓಕೆ, ಥ್ಯಾಂಕ್ ಯು. ಹೌ ಮೆನಿ ಕಿಲೋಮೀಟರ್ಸ್? 4 kilometers. ಓಕೆ, ಥ್ಯಾಂಕ್ ಯು. ಬಂತು ನೋಡಿ ನಮ್ಮದು.
ಗೈಸ್ ಇವಾಗಿಂದ ದ ರಿಯಲ್ ಅಡ್ವೆಂಚರ್ ಸ್ಟಾರ್ಟು. ಎಷ್ಟಿದೆ, 4 ಕಿಲೋಮೀಟರ್ ಇದೆಯಂತೆ. ಓಹೋ, ಇನ್ನೊಂದು ಸ್ವಲ್ಪ ಲೇಟಾಗೆ ಬರ್ಬೋದಾ ಈ ಥರ ಗೈಸ್, ಚೆನ್ನಾಗಿ ನಿದ್ದೆ ಮಾಡಿಕೊಂಡು. ಯಾವುದಕ್ಕೆ ಮತ್ತು ಅಲ್ಲಿ ಎಲ್ಲೆಲ್ಲಿ ಅಂತ ದುಡ್ಡು ಕಲೆಕ್ಟ್ ಮಾಡ್ತೀವಿ. ಅಲ್ಲಿ 20 ಕೊಟ್ಟೆ, ಅದು ಪಂಚಾಯತಿದಂತೆ, ಇದು 60 ಪೀಕ್ದಂತೆ. ಇನ್ನು ನೆಕ್ಸ್ಟ್ ಯಾವನ ಮುಂದೆ ಅಡ್ಡ ಹಾಕೊಂಬಿಟ್ಟು ಫಾರೆಸ್ಟ್ ಚಾರ್ಜು ಅಂತೇಳಿ ಅದೊಂದು 50 ಇಸ್ಕೊಂಡ್ರೆ ಅಯ್ಯೋ ಅಯ್ಯೋ ಏನು ಮಾಡಲಿ ಬಿಡಿ, ನಾನು ಒಬ್ಬನೇ ಅಲ್ಲ. ಓಹೋ ಗೈಸ್, ಓಕೆ ಪಾಪು, ಓಕೆ. ಕಳೆದೋದೆ ಗೈಸ್, ನಾನಂತೂ ಕಳೆದೋದೆ. ಯಪ್ಪ, ನಮ್ಮ ಪಾಪುದು ಫೋಟೋಸೇ ತೊಗೊಂಡಿಲ್ಲ ನಾನು. ಬನ್ನಿ ಅದು ಮುಗಿಸ್ಕೊಂಬಿಟ್ಟು ಕಂಪ್ಲೀಟ್ ಅದೇ ಕೆಲಸ. ಇನ್ನು ಇದೆಲ್ಲ ಹೇಗಿದೆ ಗೊತ್ತಾ ಪೀಕು. ನಾನು ಅದಕ್ಕೆ ಲೇಟಾಗಿ ಬಂದಿದ್ದು, ಈ ಪೀಕ್ನ ನೋಡಬೇಕು ಕೆಳಗಡೆ ಅದೆಲ್ಲ ಅಂತೇಳಿ. ಆ ಪೀಕು ಮತ್ತು ವ್ಯೂ ಪಾಯಿಂಟ್ ಚೆನ್ನಾಗಿತ್ತು. ಬಟ್ ಇನ್ನೊಂದು 6 ಮಂತ್ಸ್ ಇದು ಕಾಣಲ್ಲ ಅಂತ ಕಾಣುತ್ತೆ. ಓಕೆ ಚಲೋ. ಸದ್ಯ ಮಳೆ ಹೆಂಗೋ ಸ್ಟಾಪ್ ಆಯಿತು. ಇಲ್ಲ ಅಂದಿದ್ರೆ ನಂದು ವೈಸರ್ದೊಂದು ಹೆವಿ ಸಮಸ್ಯೆ ಆಗೋದು. ಹೆಲ್ಮೆಟ್ದು ವಿಸಿಬಿಲಿಟಿ ಇಲ್ಲ ಅಷ್ಟೊಂದು. ಬಂಡೆ ಬಂಡೆ ಬಂಡೆ. ಅಮ್ಮ, ನಮ್ಮ ಪಾಪು ಫುಲ್ ಎಕ್ಸೈಟ್ ಇವತ್ತು. ಇದು ಸಮಸ್ಯೆ ಏನು ಗೊತ್ತಾ, ಇಳಿಸ್ಬಿಡ್ತೀವಿ ಇಲ್ಲಿ. ಬನ್ನಿ, ಅಲ್ಲಿ ಯಾವುದೋ MT-50ನೇ ಸಿಕ್ತು ನನಗೆ ಆಪೋಸಿಟ್ಟು. ಹೇಳ್ದ ಹೋಗ್ಬೋದು ಹೋಗಿ ಅಂತ, ಅದೊಂದು ಕಾನ್ಫಿಡೆನ್ಸು. ಲಾಸ್ಟು 1 ಮಂತಿಂದ ಸಖತ್ ಮಳೆ ಆಗಿದೆ, ನೋಡ್ಬೋದು ನೀವು ಇಲ್ಲೇನೆ. ಆ್ಯಂಡ್ ಇಲ್ಲಿ 12 ಇಯರ್ಸ್ ಒನ್ಸ್ ಯಾವುದೋ ಒಂದು ಹೂ ಬಿಡುತ್ತಲ್ಲ, ಯಾವುದೋ ಕುಂತಿಯಾನ ಅದು. ಮತ್ತೆ ಎಷ್ಟು 21 ಏನೋ ಬಿಟ್ಟಿದ್ದದು. ಇನ್ನು ನೆಕ್ಸ್ಟು ಇನ್ನು 12 ಇಯರ್ಸ್ ವೆಯ್ಟ್ ಮಾಡ್ಬೇಕು ನಾವು. ಮತ್ತೆ 10 ಇಯರ್ಸ್ ವೆಯ್ಟ್ ಮಾಡಬೇಕು. ಇಲ್ಲೆಲ್ಲ ಕಂಪ್ಲೀಟ್ ಅದೇ ವೈಲೆಟ್ ಕಲರ್ದು. ಅದು ಯಾವುದೋ ನೇಮ್ ಬಾಯಿಗೆ ಬರ್ತಿಲ್ಲ. ಕುಂತಿಯಾನ ಗೊತ್ತು, ಮುಂದೇನೋ ಒಂದು ಇದೆ. ಎಸ್, ಸ್ಟ್ರೊಬೈಲಾಂಥಸ್ ಕುಂತಿಯಾನ. ಇಲ್ಲೆಲ್ಲ ನೋಡಬೇಕದು ನೀವು. ಅಪ್ಪ, ಇದೆಲ್ಲ ಅಲ್ಲಿ ಇಲ್ಲಿ ವೀಡಿಯೋಸಲ್ಲಿ ನೋಡ್ಬಿಟ್ಟು ನಾನು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮೋಟೋಲಾಗ್ ಮಾಡ್ಕೊತ ಹೋಗ್ಬೇಕು ಅಂತ ದ ಫಸ್ಟ್ ಟೈಮ್ ಅಂತ ಕಾಣುತ್ತೆ. ಓಹೋ, ದ ಮೋಸ್ಟ್ ಅಡ್ವೆಂಚರಸ್ ರೈಡ್ ಇನ್ ಮೈ ಮೋಟೋಲಾಗಿಂಗ್ ಆ್ಯಂಡ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ನನಗೆ ಒಂದು ಖುಷಿ ಏನು ಗೊತ್ತಾ, ಬಿಸಿಲು ಆಗ್ತಾ ಇದೆ. ಆಗಲಿ ಫಾಗೆಲ್ಲ ಹೋಗಬೇಕು. ಟೆಂಪರೇಚರ್ ಬಂದ್ಬಿಟ್ಟು 17 ಇದೆ ಇಲ್ಲಿ. ಓಹೋ, ಸಿ ದ ಬ್ಯೂಟಿ ಗೈಸ್. ಯಪ್ಪ. ಬನ್ನಿ ಪೀಕ್ ಹೋಗೋಣ, ಅಲ್ಲಿನೂ ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋ ಶೂಟಿಗೆ ಆಮೇಲೆ ಇಟ್ಕೊಳ್ಳೋಣ. ಆ ಡೈಲಾಗ್ ಇದೆಯಲ್ಲ ಗೈಸ್, ಯಾವುದು ನಮ್ಮ ಗಾಳಿಪಟ ಮೂವಿಲಿ, ಏನೋ ಯಾವುದನ್ನ ಜಾಗಕ್ಕೆ ಹೋಗೋಣ ಕಳೆದೋಗ್ಬಿಡ್ಬೇಕು ಅಂತ. ನಾನಂತೂ ಕಳೆದೋಗಿದ್ದೀನಿ. ಆ್ಯಂಡ್ ನೀವು ಕಳೆದೋಗಿದ್ದೀವ ಈ ವಿಡಿಯೋ ನೋಡ್ತಾ ಅಂತ ಭಾವಿಸ್ತಾ ಮುಂದೆ ಹೋಗೋಣ ಬನ್ನಿ. ನೋಡುತ್ತಾ ನಿನ್ನನೆ ನೋಡುತ್ತಾ. ಓಹೋ, ಕಾಣಿಸ್ತಾ ಇಲ್ಲ. ಲಿಟ್ರಲಿ ಒಂದು ಸ್ವಲ್ಪನೂ ಕಾಣಿಸ್ತಾ ಇಲ್ಲ. ಗೆಸ್ ಮೇಲೆ ಹೋಗ್ಬೇಕಷ್ಟೇ. ಬಟ್ ಇಲ್ಲ, ತುಂಬ ಕಷ್ಟ ಇದೆ ಗಾಡಿನ ಬ್ಯಾಲೆನ್ಸ್ ಮಾಡೋದು.
ಬಟ್ ನನ್ನ ಪಾಪುನ ಮೆಚ್ಚಲೇಬೇಕು. ಸಖತ್ತಾಗಿ ಹೋಗ್ತಿದ್ದಾಳೆ. ಖುಷಿ ಖುಷಿ ಅದಕ್ಕೆ. ಬಂತು ಬಂತು ಬಂತು. ಇದೇ ನೋಡಿ ಸ್ವಲ್ಪ ಕಷ್ಟ ಈ ಬೈಕರ್ಸ್ಗೆ, ಬಟ್ ಬಿಡಲ್ಲ, ಹತ್ತಿಸ್ತೀನಿ. ಎಲ್ಲ ಕಂಪ್ಲೀಟ್ ಬಂಡೆನೇ ಇದು. ಮಡ್ಡ ಅಥವಾ ಹೆಂಗೋ ಹತ್ತಿಸ್ಬೋದು. ನೋಡಿ ಆಫ್ ಆಯಿತು. ಅಪ್ಪ ಇದೊಂದು ಸ್ವಲ್ಪ ಹತ್ತಿಸ್ಬಿಟ್ರೆ ಸಾಕು ಗೈಸ್. ದ ಮೋಸ್ಟ್ ಡೇಂಜರಸ್ ವೇ ಇದು. ಇನ್ನೊಂದು 200 ಮೀಟರ್ಸ್ ಇದೆ ಇದು ಅಷ್ಟೇ. ಅಯ್ಯೋ ಅಯ್ಯೋ ಪಾಪ, ಸಖತ್ ಹಿಂಸೆ ಕೊಡ್ತಾ ಇದ್ದೀನಿ ಗಾಡಿಗೆ. ಅಯ್ಯೋ ಬಂತು ಬಂತು ಬಂತು. ಆಫ್ ಆಗಬೇಡ, ಆಫ್ ಆಗಬೇಡ. ನಮ್ಮ ಬೈಕ್ದು ವೀಲ್ ಒಂದು ಸ್ವಲ್ಪ ದಪ್ಪ. ಹೋಗ್ ಹೋಗ್. ಓಹೋ ಸೊ ಇದು ದಪ್ಪ ವೀಲ್ದು ಒಂದು ಪಾಸಿಟಿವ್ ಏನಂದರೆ ಸ್ಕಿಡ್ ಆಗಲ್ಲ. ಹಾಂ ಬಂತು ನೋಡಿ. ಓಯ್ ಏಯ್ ಹೋಗ್ಲೇ ಹೋಗ್ಲೇ. ಹೋಯ್ತು ಹೋಯ್ತು. ಎಸ್, ನೀವು ನೋಡಿ ಮುಗಿಲ್ಪೇಟೆ ಒಂದ್ಸಲ. ಓಕೆ, ಫೈನಲಿ ಐ ಆಮ್ ಇನ್ ಟಾಪ್. ಅಯ್ಯೋ ಅಯ್ಯೋ, ಏನೂ ಕಾಣ್ತಿಲ್ವಲ್ಲೋ. ಯಾವ ಕಡೆ ಏನಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಈ ಲೆವೆಲ್ಗೆ ಇರುತ್ತೆ ಅಂತೇಳಿ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಗೈಸ್, ನಿಜವಾಗ್ಲೂ. ನಾನೇನು ಅಂದ್ಕೊಂಡೆ, ನಾನು ಅಲ್ಲಿ ಹೋಮ್ ಸ್ಟೇ ಬಿಟ್ಟಿದ್ದೆ ಲೇಟು. ಸೊ ಈ ಫಾಗೆಲ್ಲ ಹೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಇವತ್ತಲ್ಲ, ಇನ್ನೊಂದು 6 ಮಂತ್ಸ್ ಆದರೂ ಹೋಗೋಂಗೆ ಕಾಣಲ್ಲ. ನೋಡಿ ಗಾಡಿ ಬರ್ತಿದೆ, ಅದು ಕಾಣ್ತಿಲ್ಲ ನನಗೆ. 2 ಟೈಮ್ಸ್ ವಿಸಿಟ್ ಮಾಡಲೇಬೇಕು ಗೈಸ್. ಬಿಕಾಸ್ ಸುತ್ತಮುತ್ತ ಏನಿದೆ ಅಂತ ಗೊತ್ತಾಗೋದು ನಿಮಗೆ ಸಮ್ಮರಲ್ಲಿ ಅಷ್ಟೇ. ವಿಂಟರ್ ಮತ್ತು ರೈನಿ ಸೀಸನಲ್ಲಿ ನೋಡಿ ಈಗಿತ್ತ. ವೆಲ್ಕಮ್ ಟು ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ಇಲ್ಲಿದೆ ನೋಡಿ ಮಡಿಕೇರಿ ವನ್ಯಜೀವಿ ವಿಭಾಗ. ಇಲ್ಲ ಇಲ್ಲ, ಹೋಗ್ಬೋದು ಹೋಗ್ಬೋದು. ನಾನು ಬೇನೇ ಇಲ್ಲ ಅಂದ್ಕೊಂಡೆ ಆ್ಯಕ್ಚುಲಿ. ಬಟ್ ನೋಡಿ, ನನಗೆ ಒನ್ ಆಫ್ ದಿ ಮೋಸ್ಟ್ ಅಡ್ವೆಂಚರಸ್ ಇದು. ಬಿಕಾಸ್ ನಾನು ಇದು ಮಂದಲ್ಪಟ್ಟಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನೆನ್ನೆ ಹೋಮ್ ಸ್ಟೇ ಎಲ್ಲ ಅಣ್ಣನೇ ಹೇಳಿದ್ದ. ಅಲ್ಲ, ಸಪೋಸ್ ಹೋದ್ರು ಜೀಪ್ ಮಾಡ್ಕೊಂಡೋಗಿ ಬೈಕ್ ಬೇಡ ಅಂತ ಹೇಳ್ದ. ಹುಚ್ಚತನ ಕೇಳಬೇಕೆ. ಹಸು ಹೆಂಗೆ ಬಂತಿಲ್ಲ, ಅದಕ್ಕೂ ಜೀಪ್ಸ್ ಇದೆಯಾ? ಆದಷ್ಟು ಮಿಡ್ಲಲ್ಲೇ ಹೋಗೋದಿಕ್ಕೆ ನೋಡಿ. ಸೈಡಲ್ಲಿ ಹೆವಿ ಸ್ಕಿಡ್ ಆಗುತ್ತೆ ನೋಡಿ. ಆ ಸೈಡೆಲ್ಲ ಹೋದ್ರೆ ಹೆವಿ ಸ್ಲೈಡ್ ಆಗುತ್ತೆ. ಸೊ ಯಾವುದು ಎಂಡಿಂಗು ಅಂತ ಒಂದೂ ಗೊತ್ತಾಯ್ತಿಲ್ಲ. ಎಸ್, ಆರ್ಚಿಂದ 1 ಕಿಲೋಮೀಟರ್. ನೀವು ಫ್ರೆಂಡ್ಸ್ ಜೊತೆ ಬಂದರೆ ಬೆನಿಫಿಟ್ ಏನಂದರೆ, ಎಸ್ ನೀವು ಔಟ್ಸೈಡ್ ಎಂಜಾಯ್ ಮಾಡ್ಬೋದು, ಕೂಗಾಡ್ಕೊತ ಕಿರ್ಚಾಡ್ಕೊತ. ಅದೊಂಥರ ಎಂಜಾಯ್ಮೆಂಟು. ಬಟ್ ನೀವು ಸೋಲೋ ಬಂದರೆ ನಿಮ್ಮ ಮನಸ್ಸು ಶಾಂತಿ ಆಗುತ್ತೆ, ಇನ್ಸೈಡ್ ನೀವು ಹ್ಯಾಪಿ ಆಗ್ತೀರಾ. ಸೊ ದಟ್ಸ್ ವೈ ನನ್ನನ್ನು ಕೇಳಿದ್ರೆ ದ ಸೋಲೋ ಈಸ್ ಒನ್ ಆಫ್ ದಿ ಬೆಸ್ಟ್ ರೈಡ್, ಸೋಲೋ ರೈಡ್. ನಾನು ಅದಕ್ಕೆ ನಾನಾಯಿತು, ನನ್ನ ಬೈಕ್ ಆಯಿತು, ನನ್ನ ಕ್ಯಾಮ್ರಾ ಆಯಿತು. ಆ್ಯಂಡ್ ನೋಡಿ, ಅಲ್ಲಿ ನಂಬರ್ ಪ್ಲೇಟ್ ಹಾಗೆ ಬೆಂಡ್ ಆಗಿಬಿಟ್ಟಿದೆ. ಅದನ್ನು ಸ್ವಲ್ಪ ಟೈಟ್ ಮಾಡಬೇಕೀಗ. ಬಂದ್ವಿ ಎಂಡಿಂಗ್ ಪಾಯಿಂಟಿಗೆ. ಆ್ಯಂಡ್ ನಮ್ಮ ಹುಡುಗಂಗೆ ಹೇಳೋದೊಂದೇ, ನೋಡು ಚಿನ್ನ, ನಾನು ಗಾಡಿ ಹೋಗಲ್ಲ ಅಂತ ಹೇಳಿದ್ದೆ ಮಂದಲ್ಪಟ್ಟಿಗೆ. ಪೀಕಲ್ಲೇ ಇದ್ದೀನಿ. ಎನಿಥಿಂಗ್ ಕೆನ್ ಪಾಸಿಬಲ್. ಓಕೆ, ಎಂಟ್ರೆನ್ಸಲ್ಲಿದ್ದೀನಿ. ಪೀಕ್ ಹೋದ್ರೆ ಏನೂ ಕಾಣಲ್ಲ ಗೈಸ್. ಬಟ್ ಬನ್ನಿ ಹೋಗೋಣ.
ತುಂಬ ಜನ ಟಿಬೆಟಿಯನ್ಸ್ ಬಂದಿದ್ದಾವೆ, ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸಮ್ಮರ್ ಟೈಮಲ್ಲಿ. ವ್ಯೂ ಪಾಯಿಂಟಲ್ಲಿ ಇದ್ದೀವಿ ಆ್ಯಕ್ಚುಲಿ. ನನ್ನ ಬ್ಯಾಕ್ ಸೈಡ್ ಕಾಣ್ತಾ ಇದೆ, ಇಲ್ಲೇ ಏನು ಕಾಣ್ತಿಲ್ಲ. ಯಾವಾಗಲೂ ಒಂಟಿಯಾಗಿದ್ದೀರಲ್ಲ, ಯಾಕೆ? ನಿಮ್ಗೆ ಸಂಬಂಧಗಳ ಮೇಲೆ ನಂಬಿಕೆ ಇಲ್ವಾ? ಹಾಗೇನಿಲ್ಲ ಮೇಡಮ್. ಇಷ್ಟ ಇದ್ದಿದ್ರು ಕಷ್ಟಪಟ್ಟು ಜೊತೆಗಿರೋ ಸಂಬಂಧಗಳಿಗಿಂತ ಕಷ್ಟ ಬಂದಾಗ ಜೊತೆಲಿರೋ ಸಂಬಂಧಗಳನ್ನು ನಾನು ನಂಬ್ತೀನಿ, ಗೌರವಿಸ್ತೀನಿ. ಎಷ್ಟು ಶೂಟ್ ಮಾಡೋದು ನಿಮಗೇನೂ ಕಾಣಲ್ಲ. ಸೊ ಅದಕ್ಕೇ ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ ಆ್ಯಕ್ಚುಲಿ. ಅಲ್ಲಿ ತನಕ ಹೋಗ್ಬೋದು. ಇನ್ವಿಸಿಬಲ್ ಮಂದಲ ಪಟ್ಟಿ. ಈ ಜಗತ್ತೇ ಅಷ್ಟೇ ಕಣೋ, ಮುಖಕ್ಕೆ ಬೆಲೆ ಇಲ್ಲ, ಮುಖವಾಡಕ್ಕೆ ಬೆಲೆ. ಸಾಕು ಅನ್ಸುತ್ತೆ ಗೈಸ್, ಬಿಕಾಸ್ ನೆವರ್ ಎಂಡೆಡ್ ಇದಂತೂ. ಚೆನ್ನಾಗಿತ್ತಾ ಮಂದಲ್ಪಟ್ಟಿ? ಕಳೆದೋಗ್ಬಿಡ್ಬೇಕಲ್ಲ ಅಂಥ ಜಾಗ ಮಂದಲ್ಪಟ್ಟಿ. ಬಟ್ ಬೆಟರ್ ನೀವು ಸಮ್ಮರಲ್ಲಿ ಒಂದ್ಸಲ ಬಂದ್ಬಿಟ್ಟು ಹೋಗಿ, ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನಿದೆ ಅಂತ. ಈ ಟೈಮಲ್ಲಿ ಬಂದರೆ ಇಷ್ಟನ. ಆ್ಯಂಡ್ ಇನ್ನೊಂದು ಖುಷಿ ಏನು ಗೊತ್ತಾ, ನಾನು ಒಬ್ಬನೇ ಇದ್ದೀನಿ ನೋಡಿ, ಸುತ್ತಮುತ್ತ ಯಾರೂ ಇಲ್ಲ. ಸೊ ನನ್ನ ಬೈಕ್ಗೆ ಒಂದು ಟ್ಯಾಂಕ್ಸ್ ಹೇಳ್ಬೇಕು ಗೈಸ್. ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ನಾನು ಅಂದ್ಕೊಂಡಿದ್ದಿಲ್ಲ, ಲೈಕ್ ಡೌಟಲ್ಲೇ ಬಂದೆ, ಹೋಗುತ್ತೋ ಇಲ್ವೋ ಅಂತ. ಬಟ್ ಚೆನ್ನಾಗೇ ಬಂತು. ನೀವೇ ನೋಡಿದ್ದೀವಲ್ಲ ವ್ಲಾಗಲ್ಲಿ. ಆ್ಯಂಡ್ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ. ನಾನು ಟೆನಿಕ್ಯಾಸ್ಟ್ ಬೆಂಗಳೂರಿಗೆ 4 ಗಂಟೆ ಒಳಗೆ ಹೋಗಲೇಬೇಕು. ಸೊ ಆ ಕಡೆ ಮಳೆ ಇಲ್ಲ, ಸಿಕ್ಕಾಬಟ್ಟೆ ಬಿಸಿಲಿದೆಯಂತೆ ಬೆಂಗಳೂರಲ್ಲಿ. ಈ ಮಂದಲ್ಪಟ್ಟಿ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಒಂದು ಫಾಲ್ಸ್ ಇದೆಯಂತೆ, ಅದು ಫಾಲ್ಸು ನಾನು ಡೌಟಲ್ಲಿ ಹೋಗ್ತಾ ಇದ್ದೀನಿ, ಆನ್ ದಿ ವೇ ಸಿಗುತ್ತಂತೆ. ಚೆನ್ನಾಗಿದ್ದಾವೆ, ಅದನ್ನೂ ಒಂದು ಎಪಿಸೋಡ್ ಮಾಡಿ ಹಾಕ್ತೀನಿ. ಇಲ್ಲ ಈ ಎಪಿಸೋಡಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಈ ಎಪಿಸೋಡ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನೈಸ್ ಮಿನಿಯಾ. ಥ್ಯಾಂಕ್ ಯು. ಡೌಟ್ ರಾಜ, ನಾನು ಡೌಟೇ ಹಾಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.